ಮೆಜೆಸ್ಟಿಕ್ ಜಗಮಗ ಬರ್ತಿದೆ ಹೈಟೆಕ್ ಬಸ್ ಸ್ಟ್ಯಾಂಡ್. ಹೊಸ ಟಚ್ ಕೊಡೋಕೆ ಪ್ರಾಜೆಕ್ಟ್ ಮೆಜೆಸ್ಟಿಕ್ ಬೆಂಗಳೂರಿಗೆ ಬಂದ ಪ್ರತಿಯೊಬ್ಬರಿಗೂ ಕೂಡ ಚಿರಪರಿಚಿತವಾಗಿರೋ ಸ್ಥಳ. ಬೆಂಗಳೂರು ಅನ್ನೋ ಮಹಾಸಾಗರದಲ್ಲಿ ಈಜೋಕೆ ಇಲ್ಲಿಂದಲೇ ನೌಕೆಗಳನ್ನ ಮೊದಲಿಗೆ ತಗೊಂಡು ಹೋಗಬೇಕು ಅನ್ನೋ ತರ ಜಾಗ. ನೀವು ಬೆಂಗಳೂರಲ್ಲಿ ಈಗ ಎಲ್ಲೇ ಸೆಟ್ಲ್ ಆಗಿರ್ಬೋದು. ಮಲ್ಲೇಶ್ವರಂ, JP ನಗರ್, RR ನಗರ್, ಮಾರತ್ಹಳ್ಳಿ, ವೈಟ್ ಫೀಲ್ಡ್, ಈ ರೀತಿ ಬೆಂಗಳೂರಿನ ಸರ್ವ ದಿಕ್ಕುಗಳಲ್ಲಿ ನಾನಾ ಥರ ಜಾಗ ಇದ್ದಾವೆ. ಎಲ್ಲೇ ನೀವು ಸೆಟ್ಲ್ ಆಗಿರ್ಬೋದು. ಆದರೆ ಮೊದಲಿಗೆ ಬಂದಾಗ ಬಸ್ಸಲ್ಲಿ ಬಂದು ಇಳಿದಿರೋದು ಅಥವಾ ಟ್ರೈನಲ್ಲಿ ಬಂದು ಇಳಿದಿರೋದು ಹೆಚ್ಚಿನವ್ರದ್ದು ಮೆಜೆಸ್ಟಿಕ್ಕೇ ಆಗಿರುತ್ತೆ. ಆ ನೆನಪುಗಳನ್ನು ಯಾರೂ ಮರೆಯೋಕ್ಕಾಗಲ್ಲ. ಫಸ್ಟ್ ಟೈಮ್ ಬಂದು ಮೆಜೆಸ್ಟಿಕ್ಕಲ್ಲಿ ಇಳಿದು ಆ ಕಡೆ ನೋಡಿರೋದನ್ನು. ಈಗ ಇದೇ ಮೆಜೆಸ್ಟಿಕ್ ಬಣ್ಣ ಬದಲಾಗೋ ಕಾಲ ಬರ್ತಾ ಇದೆ. ಬರೀ ಬಣ್ಣ ಅಲ್ಲ, ಇಡೀ ರೂಪನೇ ಚೇಂಜ್ ಆಗುತ್ತೆ. ಈಗಿರೋ ಮೆಜೆಸ್ಟಿಕ್ ನಿಲ್ದಾಣ ಕೆಡವಿ ಹೈಟೆಕ್ ಅತ್ಯಾಧುನಿಕ ನಿಲ್ದಾಣ ಮಾಡೋಕೆ ಸರ್ಕಾರ ಪ್ಲಾನ್ ಮಾಡಿದ್ದು ಈಗ ಆಲ್ರೆಡಿ ಆರಂಭಿಕ ಕೆಲಸ ಶುರುವಾಗಿದೆ. ಹೋಟೆಲ್, ಶಾಪಿಂಗ್ ಮಾಲ್, ಮಲ್ಟಿಪ್ಲೆಕ್ಸ್, ಆಫೀಸ್ ಪಾರ್ಕಿಂಗ್ ಅಷ್ಟೇ ಅಲ್ಲ, ಹೊಸದೊಂದು ಸಾರಿಗೆ ಹಬ್ ಮಾಡೋಕ್ಕೂ ಪ್ಲಾನ್ ಆಗಿದೆ. ಇದಕ್ಕಾಗಿ 1,500 ಕೋಟಿ ರೂಪಾಯಿ ಹಣ ಮೀಸಲಿಟ್ಟಿದ್ದು DPR ತಯಾರಿಗೂ ಆದೇಶ ಮಾಡಲಾಗಿದೆ. ಮೆಟ್ರೋ, ರೈಲ್ವೆ ಸ್ಟೇಷನ್, KSRTC, BMTC ಮಧ್ಯೆ ಸರಾಗವಾಗಿ ಸಂಚಾರ ಮಾಡೋಕೆ ಎಲ್ಲ ಕಡೆ ಹೋಗೋ ಥರ ಸೂಪರ್ ಕಾಂಪ್ಲೆಕ್ಸ್ ನಿರ್ಮಾಣಕ್ಕೆ ಕಟ್ಟಡಗಳನ್ನು ಡಿಸೈನ್ ಮಾಡಿದ್ದಾರೆ. ಬೆಂಗಳೂರಿನ ಮುಂದಿನ ಬೆಳವಣಿಗೆಯನ್ನು ಮೈಂಡಲ್ಲಿ ಇಟ್ಟುಕೊಂಡು ಇದನ್ನು ಪ್ಲಾನ್ ಮಾಡಲಾಗ್ತಿದೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವರದಿಯಲ್ಲಿ ನಾವು ಪಡಿತಾ ಹೋಗೋಣ. ಹೇಗಿರುತ್ತೆ ಮೆಜೆಸ್ಟಿಕ್, ಹೊಸ ಸಾರಿಗೆ ಹಬ್ನ ಸ್ಪೆಷಾಲಿಟಿ ಏನು, ಈ ಪ್ರಾಜೆಕ್ಟ್ ಹೇಗೆ ನಡೆಯುತ್ತೆ, ಇದು ಬೆಂಗಳೂರಿಗೆ ಯಾಕೆ ಬೇಕು, ಎಲ್ಲವನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ಹಾಗೆ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ಜಾಯಿನ್ ಆಗೋದನ್ನು ಕನ್ಸಿಡರ್ ಮಾಡಬಹುದು. ಹಾಗೆ 7 ಸೈನ್ಸ್ ಟೂರಿಸಂನವರ ಹೊಸ ಟ್ರಿಪ್ ಕಾಶಿ ಅಯೋಧ್ಯೆಗೆ ಡೀಟೇಲ್ಸ್ ಇಲ್ಲಿದೆ. ಆಸಕ್ತರು ಸ್ಕ್ರೀನ್ಶಾಟ್ ತಗೊಳ್ಳಿ, ಕಾಲ್ ಮಾಡಿ. ಬನ್ನಿ ಆರಂಭ ಮಾಡೋಣ. ಮೆಜೆಸ್ಟಿಕ್ನ ಬದಲಿಸೋಕೆ ಬಿಗ್ ಪ್ರಾಜೆಕ್ಟ್, 32 ಎಕರೆಯಲ್ಲಿ ಹೊಸ ಕಾಂಪ್ಲೆಕ್ಸ್. ಸ್ನೇಹಿತರೆ, ಕಳೆದ ಬಜೆಟ್ ಅಲ್ಲೂ ಕೂಡ ಹೇಳಿದ್ರಲ್ಲ, ಬೆಂಗಳೂರನ್ನ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದ್ರೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅನ್ನ ಉನ್ನತ ದರ್ಜೆಗೆ ಏರಿಸಬೇಕು ಅಂತ ರಾಜ್ಯ ಸರ್ಕಾರ ಘೋಷಣೆ ಮಾಡಿತ್ತು. ಅದರಂತೆ ಕೆಲ ಪ್ಲಾನ್ಗಳನ್ನು ಮಾಡಲಾಗಿತ್ತು. ಆದ್ರೆ ಈಗ ಆ ಬಗ್ಗೆ ಮತ್ತಷ್ಟು ಮಾಹಿತಿ ಬಂದಿದೆ. ಅದು ಬರೀ ಬಸ್ ಸ್ಟ್ಯಾಂಡ್ಗೆ ಸೀಮಿತ ಆಗಿಲ್ಲ, ಬದಲಿಗೆ ಮೆಟ್ರೋ, ರೈಲು ಪ್ರಯಾಣಿಕರಿಗೂ ಅನುಕೂಲ ಆಗುವಂತ ಬೃಹತ್ ಸಾರಿಗೆಯ ಹಬ್, ಟ್ರಾನ್ಸ್ಪೋರ್ಟ್ ಹಬ್ ಅನ್ನೇ ಮಾಡಲಾಗ್ತಾ ಇದೆ. ಆ ರೀತಿ ಪ್ಲಾನ್ ಅಂತ ಸುಮಾರು 32 ಎಕರೆ ವಿಸ್ತೀರ್ಣದಲ್ಲಿ ವಿಶೇಷ ಹಬ್ ತಲೆ ಎತ್ತುತ್ತೆ. ಈ ಯೋಜನೆಯನ್ನ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಡಿಯಲ್ಲಿ ಮಾಡೋಕೆ ಸರ್ಕಾರ ಪ್ಲಾನ್ ಮಾಡಿದೆ. ಅಂದ್ರೆ ಸರ್ಕಾರ ಒಂದಷ್ಟು ಹಣವನ್ನ ಹಾಕಿ, ಹಾಗೆ ಪ್ರೈವೇಟ್ನವರು ಕೂಡ ಒಂದಷ್ಟು ಹಣವನ್ನ ಹಾಕಿದನ್ನ ಕಟ್ಟೋ ಉದ್ದೇಶ. ಈ ಯೋಜನೆಯ DPR ತಯಾರಿಸೋಕೆ ನವೆಂಬರ್ 14ನೇ ತಾರೀಕು 6.5 ಕೋಟಿ ರೂಪಾಯಿ ಖರ್ಚಲ್ಲಿ ಹರಿಯಾಣ ಮೂಲದ ಕನ್ಸಲ್ಟೆನ್ಸಿ ಕಂಪನಿಗೆ ಕಾಂಟ್ರಾಕ್ಟ್ ಕೊಡಲಾಗಿದೆ. ಈ ಕಂಪನಿ ಇರೋ ಜಾಗವನ್ನ ಹೇಗೆ ಬಳಸಬೇಕು, ವಾಹನ ದಟ್ಟಣೆಯನ್ನ ಹೇಗೆ ಮ್ಯಾನೇಜ್ ಮಾಡಬೇಕು, ಶಾಪಿಂಗ್ ಕಾಂಪ್ಲೆಕ್ಸ್, ಆಹಾರ ಮಳಿಗೆ ಎಲ್ಲದರ ಬಗ್ಗೆ ಸ್ಟಡಿ ಮಾಡುತ್ತೆ. ಈ ಅಧ್ಯಯನ ಮಾಡಿ ಯಾವುದು ಎಲ್ಲಿ ಬರಬೇಕು ಅಂತ ಸರ್ಕಾರಕ್ಕೆ ರಿಪೋರ್ಟ್ ಕೊಡುತ್ತೆ. ಮಾಹಿತಿ ಪ್ರಕಾರ ಜನವರಿ ತಿಂಗಳ ಅಂತ್ಯಕ್ಕೆ ಯೋಜನಾ ರೂಪುರೇಷೆಯನ್ನ ರೆಡಿ ಮಾಡಲಾಗುತ್ತೆ. ಅನುಮೋದನೆ ಪಡೆಯೋಕೆ ಮೊದಲು ಕ್ಯಾಬಿನೆಟ್ ಮುಂದೆ ಇಡ್ತಾರೆ. ಬಳಿಕ ಮುಂದಿನ ವರ್ಷದ ಸೆಕೆಂಡ್ ಹಾಫ್ನಲ್ಲಿ, ಅಂದರೆ ನೆಕ್ಸ್ಟ್ ಇಯರ್ ಜುಲೈ ನಂತರ ಸಾರಿಗೆ ಹಬ್ ನಿರ್ಮಾಣಕ್ಕೆ ಟೆಂಡರ್ ಕರೀತಾರೆ. KSRTC ವ್ಯವಸ್ಥಾಪಕ ನಿರ್ದೇಶಕ ಅಕ್ರಮ್ ಪಾಷಾ ಇದನ್ನು ಕನ್ಫರ್ಮ್ ಮಾಡಿದ್ದಾರೆ. ಯೋಜನೆಗೆ ಸುಮಾರು 1,500 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಸದ್ಯಕ್ಕೆ ಯೋಜನೆ ಇನ್ನೂ ಪ್ಲಾನಿಂಗ್ ಸ್ಟೇಜ್ನಲ್ಲಿದೆ. ಮುಂದಿನ ದಿನಗಳಲ್ಲಿ ಪ್ಲಾನ್ ಫೈನಲ್ ಮಾಡಲಾಗುತ್ತೆ. ಹೊಸ ಕಾಂಪ್ಲೆಕ್ಸ್ನಲ್ಲಿ ಏನೇನಿರುತ್ತೆ? ಮೊದಲಿಗೆ ಎಲ್ಲ ಸಾರಿಗೆ ಸ್ಥಳಗಳನ್ನ ತಲುಪೋ ರೀತಿ ವ್ಯವಸ್ಥೆ ಮಾಡಲಾಗ್ತಿದೆ. ಅಂದ್ರೆ ಈಗಿರೋ ರೈಲ್ವೆ ಸ್ಟೇಷನ್, ಮೆಟ್ರೋ, ಬಸ್ ನಿಲ್ದಾಣ ಎಲ್ಲವನ್ನ ಕನೆಕ್ಟ್ ಮಾಡೋ ಒಂದು ಕಾಂಪ್ಲೆಕ್ಸ್ ಮಾಡ್ತಾರೆ. ಹಾಗೆ 32 ಎಕರೆಯಲ್ಲಿ ಈ ಹಬ್ ನಿರ್ಮಾಣ ಆಗ್ತಾ ಇದ್ದು, ಈಗಿರೋ BMTC, KSRTC ಬಸ್ ಸ್ಟ್ಯಾಂಡ್ ಗಳನ್ನ ಒಡೆದ ಹಾಕಿ ಕಟ್ಟಲಾಗುತ್ತೆ. ಅದೆಲ್ಲ ಸೇರಿಸಿ ಆ ಕಡೆ ರೈಲು, ಈ ಕಡೆ ಮೆಟ್ರೋಗೆ ಎಲ್ಲ ಕನೆಕ್ಟಿವಿಟಿ ಸಿಗೋ ರೀತಿಯಲ್ಲಿ ಹೊಸ ಕಾಂಪ್ಲೆಕ್ಸ್ ಬರುತ್ತೆ. ಇದರೊಳಗಡೆ ಹೋಟೆಲ್ಗಳು, ಶಾಪಿಂಗ್ ಮಾಲ್ಗಳು, ಮಲ್ಟಿಪ್ಲೆಕ್ಸ್, ಆಫೀಸ್, ಪಾರ್ಕಿಂಗ್, ATM, ರೆಸ್ಟೋರೆಂಟ್, ಗೇಮಿಂಗ್ ಝೋನ್, ಹೀಗೆ ಸಾಕಷ್ಟು ಎಂಟರ್ಟೈನ್ಮೆಂಟ್ ಮತ್ತು ರಿಕ್ರಿಯೇಷನಲ್ ವ್ಯವಸ್ಥೆಗಳನ್ನ ಕೂಡ ಒಳಗೊಂಡಿರೋ ಕಮರ್ಷಿಯಲ್ ಕಟ್ಟಡಗಳನ್ನ ನಾವಿಲ್ಲಿ ನೋಡೋಕೆ ಸಿಗುತ್ತೆ. ಇದರಿಂದ ಈ ಭಾಗದ ಜನರಿಗೂ ಅನುಕೂಲ ಆಗುತ್ತೆ, ಪ್ರವಾಸಿಗರಿಗೂ ಅನುಕೂಲ ಆಗುತ್ತೆ, ಬೆಂಗಳೂರಿನ ವ್ಯಾಪಾರ ಕೂಡ ಬೆಳೆಯುತ್ತೆ, ಹಾಗೆ ಸರ್ಕಾರಕ್ಕೂ ಆದಾಯ ಬರುತ್ತೆ ಅಂತ ಹೇಳಿ ಅಂದಾಜು ಮಾಡಿದ್ದಾರೆ. ಹಾಗೆ ಸಾರಿಗೆ ನಿರ್ವಹಣೆಗೂ ಕೂಡ ಹೊಸ ಹಬ್ ಸಹಾಯ ಮಾಡುತ್ತೆ. ಸದ್ಯ ಪ್ರತಿದಿನ ಮೆಜೆಸ್ಟಿಕ್ನ KSRTCಗೆ 80,000 ಹಾಗೂ BMTCನಲ್ಲಿ 5 ಲಕ್ಷ ಜನ ಬಂದು ಪ್ರಯಾಣ ಮಾಡಿ ಹೋಗ್ತಿದ್ದಾರೆ. ಅಂದರೆ ಐಸ್ಲ್ಯಾಂಡ್ ದೇಶದ ಟೋಟಲ್ ಪಾಪ್ಯುಲೇಷನ್ಗಿಂತ ಜಾಸ್ತಿ ಜನ ಈ ನಿಲ್ದಾಣಗಳಲ್ಲಿ ಓಡಾಡ್ತಿದ್ದಾರೆ. ಮೆಜೆಸ್ಟಿಕ್ನ KSRTC ಸೈಡ್ನಿಂದ 2,660 ಬಸ್ಗಳು ಆಪರೇಟ್ ಆಗ್ತಾ ಇದ್ರೆ, BMTC ಸೈಡ್ 8,200 ಬಸ್ಗಳನ್ನು ಆಪರೇಟ್ ಮಾಡಲಾಗ್ತಿದೆ. ಜೊತೆಗೆ 280 ಆಸುಪಾಸು ಬೇರೆ ಬೇರೆ ರಾಜ್ಯಗಳ ಬಸ್ಗಳು ಕೂಡ ಬಂದು ಹೋಗ್ತವೆ. ಅಷ್ಟೇ ಅಲ್ಲ, ಬೆಂಗಳೂರಿನ ಟ್ರಾಫಿಕ್ ಮ್ಯಾನೇಜ್ ಮಾಡೋಕೆ ಮೆಜೆಸ್ಟಿಕ್ ಮೇಲೆ ಜಾಸ್ತಿ ಪ್ರೆಷರ್ ಬೀಳಬಾರ್ದು ಅಂತಾನೆ ಕೆಂಗೇರಿ, ಶಾಂತಿನಗರ, ಮೈಸೂರು ರೋಡ್ನಲ್ಲಿ ಟ್ರಾಫಿಕ್ ಟ್ರಾನ್ಸಿಟ್ ಮ್ಯಾನೇಜ್ಮೆಂಟ್ ಸೆಂಟರ್ ಕೂಡ ಮಾಡಲಾಗಿತ್ತು.
ಹೀಗಿದ್ರು ಹೆಚ್ಚಿನ ಜನ ಮೆಜೆಸ್ಟಿಕ್ನೇ ಯೂಸ್ ಮಾಡ್ತಾರೆ, ಜನ ಹೆಚ್ಚಿದ್ದಾರೆ ಅಂತ ಹೇಳಿ ಬಸ್ಗಳು ಕೂಡ ಜಾಸ್ತಿ ಮೆಜೆಸ್ಟಿಕ್ನಿಂದಲೇ ಓಡಾಡ್ತಿವೆ. ಆದರೆ ಸರಿಯಾದ ವ್ಯವಸ್ಥೆ ಇಲ್ಲ. ಇವಾಗ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಬೇಕು ಅಂದರೆ ಬಸ್ಗಳ ನಡುವೆ ಬಂತು ಮೈ ಮೇಲೆ ಬಂತು ಅಂತ ಹೇಳಿ ಓಡ್ಕೊಂಡು ಹೋಗ್ತಿರ್ಬೇಕು. ಅದರಲ್ಲಿ ಕೆಲವರು, ಎಲ್ಲರಲ್ಲ, ಕೆಲ ಡ್ರೈವರ್ಗಳಂತೂ ಹೋಗಲ್ಲೇ ಅಂತ ಒಂದು ಇಣಿಕೆ ಹೇಳೋದೊಂದು ಬಾಕಿ, ಹಾರ್ ನೋಡ್ಕೊಂಡು ಮೈ ಮೇಲೆ ಬಂದಂಗೆ ಪಾ ಅಂತ ಹೇಳಿ ಬಂದೇ ಬಿಡ್ತಾರೆ, ಮೈ ಮೇಲೆ ಬಂದ್ಬಿಡ್ತಾರೆ. ಆ ಬಸ್ಗಳು ಸಡನ್ ಆಗಿ ಬ್ರೇಕ್ ಇಟ್ಕೊಂಡು ಬರೋ ಟೈಮ್ನಲ್ಲಿ ಅವುಗಳ ವಾಕ್ಯೂಮ್ ಸೌಂಡ್ ಬರುತ್ತಲ್ಲ, ಚಸ್ ಕಸ್ ಅಂತೇಳಿ, ಆ ಸೌಂಡ್ಗೆ ಜನ ಹೆದರ್ಕೊಂಡು ದೂರ ಓಡೋಗ್ಬೇಕು, ಹಂಗೆ ಬರ್ತಾರೆ. ಆದ್ರೆ ನೆಕ್ಸ್ಟ್ ಅದು ಯಾವುದೂ ಕೂಡ ಇರೋದಿಲ್ಲ. ಜನ ಓಡಾಡೋಕ್ಕೆ ಬೇರೆ ದಾರಿ, ಬಸ್ ಓಡಾಡೋಕ್ಕೆ ಬೇರೆ ದಾರಿ, ಆ ರೀತಿ ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಹಾಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲೂ ಕೂಡ ನಿತ್ಯ 1.5 ರಿಂದ 2 ಲಕ್ಷ ಪ್ರಯಾಣಿಕರು ಸಂಚಾರ ಮಾಡ್ತಾರೆ. ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣಕ್ಕೂ ಪ್ರತಿದಿನ ಏನಿಲ್ಲ ಅಂದ್ರೂ 2 ಲಕ್ಷ ಜನ ಬಂದು ಹೋಗ್ತಾರೆ. ಅದರಲ್ಲೂ ಗ್ರೀನ್ ಮತ್ತು ಪರ್ಪಲ್ ಲೈನ್ ಇಂಟರ್ಚೇಂಜ್ ಇರೋದ್ರಿಂದ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗುತ್ತೆ. ಇನ್ನು ಸಬರ್ಬನ್ ರೈಲು ಯೋಜನೆ ಕೂಡ ಕೆಲ ವರ್ಷಗಳಲ್ಲಿ ಕನೆಕ್ಟ್ ಆಗುತ್ತೆ. ಅದರಲ್ಲೂ ಕೂಡ ಸಬರ್ಬನ್ ರೈಲ್ವೆನಲ್ಲೂ ಕೂಡ ಮೆಜೆಸ್ಟಿಕ್ ನಲ್ಲೇ ಮೆಟ್ರೋ ರೀತಿಯ ಪ್ರಮುಖ ಇಂಟರ್ಚೇಂಜ್ ರೆಡಿ ಆಗುತ್ತೆ. ಈಗ ಆಲ್ರೆಡಿ ಈ ಸಬರ್ಬನ್ ರೈಲು ಯೋಜನೆ ಶುರು ಆಗಿ ಹೋಗಿದೆ. ಬೈಯಪ್ಪನಹಳ್ಳಿ ಟು ಚಿಕ್ಕಬಾಣಾವರ ಮಾರ್ಗದಲ್ಲಿ ಈಗ ಆಲ್ರೆಡಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಹೀಗಾಗಿ ಬರ್ತಾ ಈ ಜಾಗ ದೊಡ್ಡ ಜನಸಮೂಹದ ಮಿನಿ ಸಿಟಿ ಆಗುತ್ತೆ. ಮಿನಿ ಸಿಟಿಯನ್ನು ಪೂರ್ಣ ಪ್ರಮಾಣದ ಸಿಟಿನೇ ಆಗುತ್ತೆ. ಆಲ್ರೆಡಿ ಹೌದು, ಅದು ವ್ಯವಸ್ಥೆ ಇಲ್ಲ ಅಷ್ಟೇ. ದಿನಕ್ಕೆ ಏನಿಲ್ಲ ಅಂದ್ರೂ ಕೂಡ 16 ಲಕ್ಷ ಜನ ಇಲ್ಲಿಂದ ಓಡಾಡೋ ಪರಿಸ್ಥಿತಿ ಬರ್ಬೋದು. ಸೊ ಇಂಥ ಜಾಗದಲ್ಲಿ ಕರೆಕ್ಟ್ ಆಗಿ ಡಿಸಿಪ್ಲಿನ್ ಮ್ಯಾನೇಜ್ಮೆಂಟ್ ಬರಬೇಕಾಗುತ್ತೆ. ಅದಕ್ಕೆ ಮೂಲ ಸೌಕರ್ಯ ಚೆನ್ನಾಗಿ ಆಗಬೇಕಾಗುತ್ತೆ. ಜೊತೆಗೆ ಆಗಲೇ ಹೇಳಿದ ಹಾಗೆ ಪ್ರಾಜೆಕ್ಟ್ ನಲ್ಲಿ ಪ್ರೈವೇಟ್ ಪ್ಲೇಯರ್ಸ್ ಕೂಡ ಇನ್ವೆಸ್ಟ್ ಮಾಡ್ತಾರೆ. ಕಮರ್ಷಿಯಲ್ ಬಿಲ್ಡಿಂಗ್ ಮೂಲಕ ಬರುವ ಆದಾಯದಲ್ಲಿ KSRTC ಹಾಗೂ ಹೂಡಿಕೆ ಮಾಡಿದ ಕಂಪನಿ ಒಂದು ನಿರ್ದಿಷ್ಟ ಫಾರ್ಮುಲಾ ಮೇಲೆ ಆದಾಯವನ್ನ ಹಂಚಿಕೊಳ್ತಾರೆ ಅಂತ ಹೇಳ್ತಿದ್ದಾರೆ. ಈ ಮೊದಲು ಕೆರೆಯಾಗಿತ್ತು ಮೆಜೆಸ್ಟಿಕ್. ಇವತ್ತು ನಾವೇನ್ ಕರಿತಾ ಇದೀವಿ ಮೆಜೆಸ್ಟಿಕ್ ಅಂತ ಹೇಳಿ, ಆ ಜಾಗ ಏನಿದೆ ಮೊದಲು ಧರ್ಮಾಮುದಿ ಕೆರೆಯಾಗಿತ್ತು. 16ನೇ ಶತಮಾನದಲ್ಲಿ 1ನೇ ಕೆಂಪೇಗೌಡರು ಬೆಂಗಳೂರು ಅಥವಾ ಅಂದಿನ ಪೇಟೆಗೆ ನೀರು ಪೂರೈಸುವ ಉದ್ದೇಶದಿಂದ ಕಟ್ಟಿಸಿದ್ರು. ಈ ಕೆರೆಗೆ ನಗರದ ಹೊರಗಡೆಯಿಂದ ನೀರನ್ನ ಸಪ್ಲೈ ಮಾಡಲಾಗ್ತಿತ್ತು. ಅದಕ್ಕೆ ಬೇಕಾಗಿರೋ ಕಾಲುವೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಈಗ ಏನು BMTC ಹಾಗೂ KSRTC ಬಸ್ ನಿಲ್ದಾಣ ಇದೆ, ಅದು ಕೆರೆಯ ಒಂದು ಭಾಗ ಆಗಿತ್ತು. ಆದರೆ 1896ರ ಸುಮಾರಿಗೆ ಬೆಂಗಳೂರಿಗೆ ಹೆಸರುಘಟ್ಟ ಜಲಾಶಯದಿಂದ ಪೈಪ್ ಮೂಲಕ ನೀರು ಸರಬರಾಜು ಮಾಡೋಕೆ ಶುರು ಮಾಡಿದ್ರು. ಇದರಿಂದ ಧರ್ಮಾಮುದಿ ಕೆರೆ ಕಡೆ ಯಾರೂ ತಲೆ ಹಾಕಲಿಲ್ಲ. ಹೀಗಾಗಿ ಧರ್ಮಾಮುದಿ ಮೇಲಿನ ಅವಲಂಬನೆ ಕಮ್ಮಿ ಆಯಿತು. ನಿಧಾನಕ್ಕೆ ಒಣಗ್ತಾ ಬಂತು. ಅದನ್ನ ಮೈದಾನದ ರೀತಿಯಲ್ಲಿ ಯೂಸ್ ಮಾಡೋಕೆ ಶುರು ಮಾಡಿದ್ರು. ಆ ಟೈಮಲ್ಲಿ ಬೆಂಗಳೂರಿಗೆ ಇದು ಅತ್ಯಂತ ಮನರಂಜನಾ ತಾಣ ಕೂಡ ಆಗಿತ್ತು. ಎಲ್ಲರೂ ಅಲ್ಲೇ ಹೋಗಿ ಆಟ ಆಡ್ತಾ ಇದ್ರಂತೆ. ಹಾಗೆ ಸಾರ್ವಜನಿಕ ಸಭೆ ಸಮಾರಂಭ ನಡೆಸೋ ಜಾಗ ಕೂಡ ಆಗಿತ್ತು. ಈ ಹಿಂದೆ 1931ರಲ್ಲಿ ನೆಹರು ಕೂಡ ಧರ್ಮಾಮುದಿ ಕೆರೆ ಮೇಲೆ ನಿಂತ್ಕೊಂಡು, ಅಂದ್ರೆ ಆ ಮೈದಾನದಲ್ಲಿ ನಿಂತ್ಕೊಂಡು, ಆ ಜಾಗದಲ್ಲಿ ನಿಂತ್ಕೊಂಡು ಧ್ವಜವನ್ನ ಕೂಡ ಹಾರಿಸಿದ್ರು. ಆಮೇಲೆ ಸ್ವಾತಂತ್ರ್ಯ ಬಂದ ಮೇಲೆ 1963ರಲ್ಲಿ S ನಿಜಲಿಂಗಪ್ಪ ಈ ಜಾಗವನ್ನ ಬ್ಯಾಂಗ್ಳೂರ್ ಟ್ರಾನ್ಸ್ಪೋರ್ಟ್ ಸರ್ವಿಸ್ BTS ಹಾಗೂ ಮೈಸೂರು ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಇದಕ್ಕೆ ಕೊಡ್ತಾರೆ. ಆಮೇಲೆ ಇದು BMTC ಮತ್ತು KSRTC ಅಂತ ಕೂಡ ಆಯಿತು. ಸೊ 1965ರಲ್ಲಿ ಬಸ್ ನಿಲ್ದಾಣ ಕಾರ್ಯ ಶುರುವಾಯಿತು. 1969ಕ್ಕೆ ಮುಗಿತು. ಬಳಿಕ ಬೆಂಗಳೂರು ಅಭಿವೃದ್ಧಿಯಾದಂತೆ ಸಿಟಿ ಒಳಗಡೆ ಓಡಾಡೋ ಬಸ್ಗಳ ಸಂಖ್ಯೆ ಹೆಚ್ಚಾಯಿತು. ಹಾಗಾಗಿ 1980ರಲ್ಲಿ BMTCಗೆ ಪ್ರತ್ಯೇಕ ನಿಲ್ದಾಣ, ಸೆಮಿ ಸರ್ಕ್ಯುಲರ್ ನಿಲ್ದಾಣ ನಿರ್ಮಾಣ ಮಾಡಲಾಯಿತು. ಅಂದಿನಿಂದ ಹಾಗೇ ಇದೆ. ಆದರೆ ಈಗ ಇದರಲ್ಲಿ ತುಂಬ ಸಮಸ್ಯೆ ಇದೆ. ಈಗ ಸಿಕ್ಕಾಪಟ್ಟೆ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ. 1980ಯಲ್ಲಿ 2025ಯಲ್ಲಿ ಸ್ನೇಹಿತರೆ 45 ವರ್ಷ ಕಳೆದು ಹೋಗಿದೆ. ಬೆಂಗಳೂರು ತನ್ನ ಶೇಪನ್ನು ಕಂಪ್ಲೀಟ್ ಚೇಂಜ್ ಮಾಡಿಕೊಂಡಿದೆ. ಇಲ್ಲಿನ ಎಕಾನಮಿ ಬೆಳೆದಿದೆ, ಬರ್ತಿರೋ ಜನರ ಪ್ರಮಾಣ ಕೂಡ ಹೆಚ್ಚಿದೆ. ಈಗ ಹತ್ತತ್ರ 1.5 ಕೋಟಿ ಜನ ವಾಸ ಮಾಡೋ ನಗರ ಆಗ ಹೋಗಿದೆ ಇದು ಬೆಂಗಳೂರು. ಜೊತೆಗೆ ಅಕ್ರಮ ಚಟುವಟಿಕೆಗಳ ದಂಧೆ ಕೂಡ ನಡೆಯುತ್ತೆ ರಾತ್ರಿ ಹೊತ್ತಲ್ಲಿ. ಅಲ್ಲಿ ಒಬ್ಬೊಬ್ಬರೇ ಮೆಜೆಸ್ಟಿಕ್ನಲ್ಲಿ ಹೋಗೋಕ್ಕೂ ಕೂಡ ಭಯ ಬೀಳ್ತಾರೆ ತುಂಬ ಜನ. ಸದ್ಯ ಬಸ್ ಮತ್ತು ರೈಲ್ವೆ ಸ್ಟೇಷನ್ ನಡುವೆ ಸುರಂಗ ಮಾರ್ಗ ಇದೆ. ಆದರೆ ಬೆಂಗಳೂರಿನ ಮಾನವನ್ನ ಆ ಸುರಂಗ ಹರಾಜು ಹಾಕ್ತಾ ಇದೆ. ಒಂದ್ ಕಡೆ ಜನರ ಹಾವಳಿ, ಅಕ್ರಮ ಚಟುವಟಿಕೆಗಳ ಹಾವಳಿ, ಇನ್ನೊಂದ್ ಕಡೆ ಸರಿಯಾದ ನಿರ್ವಹಣೆ ಇಲ್ಲದೆ ಕಸ ಕಡ್ಡಿ ಗಲೀಜೆಲ್ಲ ಅಲ್ಲೇ ಇದೆ. ಒಟ್ಟಾರೆ ಬೆಂಗಳೂರಿಗೆ ಯಾಕಾದ್ರೂ ಬಂದು ಅನ್ನೋ ಅನುಭವವನ್ನ ಬೆಂಗಳೂರಿಗೆ ಬಂದ ತಕ್ಷಣ ಯಾರಿಗೂ ಕೂಡ ಫೀಲ್ ಆಗಬಾರದು. ಇಡೀ ದೇಶದ IT ಕ್ಯಾಪಿಟಲ್ಗೆ ಇದು ಅಪಮಾನಕರ. ಹೀಗಾಗಿ ಇದನ್ನ ಚೇಂಜ್ ಮಾಡಬೇಕು ಅಂತ ಹೇಳಿ ಸರ್ಕಾರ ಹೆಜ್ಜೆ ಇಡೋಕೆ ಈಗ ಶುರು ಮಾಡಿದೆ. ಆದಷ್ಟು ಬೇಗ ಜಾರಿಗೆ ಬರಲಿ, ಕೆಲಸನೂ ಕೂಡ ಬೇಗ ಮುಗಿಲಿ ಅನ್ನೋದು, ಭ್ರಷ್ಟಾಚಾರ ಆಗದೇ ಇರಲಿ, ಒಳ್ಳೆ ಕ್ವಾಲಿಟಿಲಿ ಕೆಲಸ ಆಗಲಿ ಅನ್ನೋದು ನಮ್ಮ ಆಗ್ರಹ. ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಫಸ್ಟ್ ಮೆಜೆಸ್ಟಿಕ್ ಎಕ್ಸ್ಪೀರಿಯನ್ಸ್ನ ಕೂಡ ನೀವೆಲ್ಲ ಹಾಕ್ಬೋದು ಬಂದಾಗ. ಮತ್ತೆ ಭೇಟಿ ಆಗ್ತಿರೋಣ. ಆಗಲೇ ಹೇಳಿದ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ಪನ್ನು ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಜಾಯಿನ್ ಆಗ್ಬೋದು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.